ನಿಮಗೇನಾದರೂ ಮೊಣಕಾಲು, ಕೈಗಂಟು, ಬೆರಳುಗಳು, ಕುತ್ತಿಗೆ, ಸೊಂಟ, ಬೆನ್ನೆಲುಬುಗಳಲ್ಲಿ, ಲೋವರ್ ಬ್ಯಾಕ್, ಅಪ್ಪರ್ ಬ್ಯಾಕ್ ಮತ್ತು ಭುಜಗಳಲ್ಲಿ ನೋವಿದ್ದರೆ, ನಿಮಗೆ ಸ್ಲಿಪ್ ಡಿಸ್ಕ್, ಸರ್ವೈಕಲ್, ಕಾಲುಗಳು ಮತ್ತು ನರಗಳು ಜುಮ್ಮೆನ್ನುವುದು, ಭುಜಗಳು ಮತ್ತು ಮಂಡಿ ಸೆಳೆದುಕೊಳ್ಳುವ ಸಮಸ್ಯೆ ಇದ್ದರೆ, ನಾವು ನಿಮಗಾಗಿ ತಂದಿದ್ದೇವೆ ನೋವನ್ನು ದೂರ ಮಾಡುವಂತಹ ಪರಿಣಾಮಕಾರಿ ಔಷಧಿ ಡಿಮಾರ್ಕಿನ ಆರ್ಥೋ ಬಾಂಬ್. ನಿಮ್ಮ ಸಂದುಗಳು ಮತ್ತು ಮಸಲ್ನ ಒಳಗೆ ತಲುಪಿ ನೋವಿನಿಂದ ಆರಾಮ ನೀಡುತ್ತದೆ. ನಿಮ್ಮ ಸಂದು ನೋವು ಅದೆಷ್ಟು ಹಳೆಯದಾಗಿದ್ದರೂ ಸರಿಯೇ. ಎಲ್ಲರೂ ಆರೋಗ್ಯವಾಗಿರಲಿ, ಯಾರ ಜೀವನದಲ್ಲೂ ಯಾವುದೇ ನೋವು ಇರದಿರಲಿ. ಒಂದ್ ವೇಳೆ ನೀವು ಕೂಡ ಜಾಯಿಂಟ್ಸ್ ಮತ್ತು ಮಸ್ಕ್ಯುಲರ್ ಪೇನ್ನಿಂದ ಚಿಂತಿತರಾಗಿದ್ದರೆ ಡಾಕ್ಟರ್ ದೀಪಿಕಾ ನಿಮಗೆ ತಿಳಿಸ್ತಾರೆ ಸಂಧಿ ನೋವನ್ನ ಪರ್ಮನೆಂಟ್ ಆಗಿ ನಿವಾರಣೆ ಮಾಡುವ ಪರಿಣಾಮಕಾರಿ ಉಪಾಯವನ್ನ. ನಮಸ್ಕಾರ ಡಾಕ್ಟರ್ ದೀಪಿಕಾ. ಡಾಕ್ಟರ್ ದೀಪಿಕಾ, ಹೀಗೆ ಹೇಳಲಾಗುತ್ತೆ ಏನೆಂದರೆ ವಯಸ್ಸು ಹೆಚ್ಚಾಗುತ್ತಾ ಹೋದ ಹಾಗೆ ಈ ಜಾಯಿಂಟ್ಸ್ ಗಳ ಪೇನ್ ಹೆಚ್ಚಾಗುತ್ತಾ ಹೋಗುತ್ತೆ ಮತ್ತು ಎಲ್ಲರಿಗೂ ಅನ್ಸುತ್ತೆ ಈ ಸಂಧಿ ನೋವು ಯಾವತ್ತೂ ಕಡಿಮೆ ಆಗಲ್ಲ ಅಂತ. ಏನು ಅಂತಹ ಏನಾದ್ರೂ ಚಿಕಿತ್ಸೆ ಇದೆ ಈ ಸಂಧಿ ನೋವು ಶಾಶ್ವತವಾಗಿ ವಾಸಿಯಾಗುವಂತೆ? ನಾನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಂದ ಹೇಳ್ತಾ ಇದ್ದೀನಿ, ಸಂಧಿ ನೋವುಗಳನ್ನ ಶಾಶ್ವತವಾಗಿ ದೂರ ಮಾಡಬಹುದು. ಬಹಳಷ್ಟು ಜನರಿಗೆ ಯಾರಿಗೆಲ್ಲ ಹಲವು ವರ್ಷಗಳಿಂದ ಜಾಯಿಂಟ್ಸ್ ಪೇನ್ ಇತ್ತೋ, ನಡೆಯೋಕೋ ಆಗ್ತಿರ್ಲಿಲ್ವೋ ಅವರು ಕೂಡ ಡಿಮಾರ್ಕ್ ಆರ್ಥೋ ಬಾಂಬ್ ನಿಂದ ಗುಣ ಹೊಂದಿದ್ದಾರೆ. ಡಿಮಾರ್ಕಿನ ಆರ್ಥೋ ಬಾಂಬ್ ಹ್ಯೂಮನ್ ಕ್ಲಿನಿಕಲ್ ಟೆಸ್ಟಿಂಗಿನ ನಂತರ ನಿಮಗಾಗಿ ತರಲಾಗಿದೆ. ಸ್ಕ್ರೀನ್ನಲ್ಲಿ ನೀಡಲಾದ ನಂಬರಿಗೆ ಕಾಲ್ ಮಾಡಿ ಆರ್ಥೋ ಬಾಂಬ್ ತರಿಸಿ. ನೀವು ಸಹ ವಿಧದ ಚಿಕಿತ್ಸೆ ಮಾಡಿ ಸುಸ್ತಾಗಿದ್ದರೆ, ಯಾವುದೇ ಔಷಧದಿಂದ ನಿಮಗೆ ಆರಾಮ ಆಗದಿದ್ದರೆ, ನೀವು ಸಹ ಡಿಮಾರ್ಕಿನ ಆರ್ಥೋ ಬಾಂಬ್ ತರಿಸಿ ಸಂದುಗಳಿಗೆ ಹಚ್ಚಿ ಹಾಗೂ ಎಷ್ಟೇ ಹಳೆಯ ನೋವಾದರೂ ಆರಾಮ ಪಡೆಯಿರಿ. ಡಾಕ್ಟರ್ ದೀಪಿಕಾ, ಮಾರ್ಕೆಟ್ ಅಲ್ಲಿ ಬಹಳಷ್ಟು ಔಷಧಿಗಳು ಬರುತ್ತವೆ, ಈ ಜಾಯಿಂಟ್ ಪೇನ್ ಗಳಿಗೆ ಇರುತ್ತವೆ. ಮತ್ತೆ ನಾವು ಡಾಕ್ಟರ್ಸ್ ಹತ್ರ ಕೂಡ ಹೋಗ್ತೀವಿ, ಅಲ್ಲಿ ಕೂಡ ಬಹಳಷ್ಟು ಜಾಯಿಂಟ್ ಪೇನ್ ಗಳಿಗೆ ಔಷಧಿಗಳು ಸಿಗ್ತವೆ. ಮತ್ತು ಜೊತೆಗೆ ಈ ಕಾಯಿಲೆಗಳಿಗೆ ನಮ್ಮ ಹತ್ರ ಬಹಳಷ್ಟು ಟೆಸ್ಟ್ ಗಳನ್ನ ಕೂಡ ಮಾಡಿಸ್ತಾರೆ. ಆದ್ರೆ ಇದೆಲ್ಲ ಆದ್ಮೇಲೂ, ಇಷ್ಟೆಲ್ಲ ಔಷಧಿಗಳನ್ನ ತಗೊಂಡ ಮೇಲೂ ಜಾಯಿಂಟ್ ಪೇನ್ ಕಡಿಮೆ ಆಗಲ್ಲ. ಜಾಯಿಂಟ್ಸ್ ಪೇನ್ ಗಳಿಗೆ ಸಾಮಾನ್ಯವಾಗಿ ಪೇನ್ ಕಿಲ್ಲರ್ ಅನ್ನ ಕೊಡಲಾಗುತ್ತೆ ಮತ್ತು ಪೇನ್ ಕಿಲ್ಲರ್ ಇಂದ ಸ್ವಲ್ಪ ಸಮಯದವರೆಗೆ ನೋವು ಕಡಿಮೆ ಆಗುತ್ತೆ. ಆದ್ರೆ ನೋವನ್ನ ಬುಡ ಸಹಿತ ಕಡಿಮೆ ಮಾಡಲ್ಲ. ಇಂದೇ ತಕ್ಷಣ ಇಲ್ಲಿ ನೀಡಲಾದ ನಂಬರಿಗೆ ಕಾಲ್ ಮಾಡಿ ಡಿಮಾರ್ಕಿನ ಆರ್ಥೋ ಬಾಂಬ್ ತರಿಸಿ. ಒಂದ್ ವೇಳೆ ನಿಮಗೆ ಯಾವುದೇ ನೋವಿದ್ರೆ, ಮೊಣಕಾಲಿನ ನೋವಿದ್ರೆ, ಭುಜದ ನೋವಿದ್ರೆ, ಸೊಂಟ ನೋವಿದ್ರೆ, ಕೈ ನೋವು, ಕಾಲು ನೋವು ಅಥವಾ ಬೆರಳುಗಳಲ್ಲಿ ನೋವಿದ್ರೆ, ಸರ್ವೈಕಲ್ ಮತ್ತು ಸ್ಲಿಪ್ ಡಿಸ್ಕ್ ನ ನೋವಿದ್ರೆ, ತಡ ಮಾಡಬೇಡಿ. ಸಂಧಿ ನೋವುಗಳಿಗೆ ಪ್ರತಿದಿನ ಔಷಧಿ ತಗೊಳ್ಳೋದಕ್ಕಿಂತ ಒಳ್ಳೆ ಉಪಾಯ ಅಂದ್ರೆ ಡಿಮಾರ್ಕ್ ಆರ್ಥೋ ಬಾಂಬ್. ಡಿಮಾರ್ಕ್ ಆರ್ಥೋ ಬಾಂಬ್ ನಿಮಗೆ ಯಾವ ಜಾಯಿಂಟ್ಸ್ ನಲ್ಲಿ ನೋವಿದೆಯೋ ಅಥವಾ ಯಾವ ಮಸಲ್ಸ್ ನಲ್ಲಿ ನೋವಿದೆಯೋ ಅಲ್ಲಿಗೆ ಮೆಲ್ಲಗೆ ಕೈಯಿಂದ ಮಸಾಜ್ ಮಾಡ್ತಾ ಹಚ್ಚಿ. ಇದರ ಔಷಧೀಯ ತತ್ವ ಸುಲಭವಾಗಿ ಒಳಗಿನವರೆಗೆ ಹೀರಿಕೊಂಡು ನಿಮ್ಮ ನೋವನ್ನ ಕಡಿಮೆ ಮಾಡುತ್ತೆ ಮತ್ತು ನಿಮ್ಗೆ ಪದೇ ಪದೇ ಸಂಧಿ ನೋವಿನ ಸಮಸ್ಯೆ ಆಗಲ್ಲ. ಸಂದು ನೋವಿಗೆ ಅತ್ಯಂತ ಪ್ರಭಾವಶಾಲಿ ಔಷಧ ಡಿಮಾರ್ಕಿನ ಆರ್ಥೋ ಬಾಂಬ್. ನಿಮ್ಮ ಶರೀರದಲ್ಲಿ ಎಂತಹ ನೋವೇ ಇದ್ದರೂ, ಅದು ಅತಿ ಹಳೆಯ ಸಂದು ನೋವಾಗಿದ್ದರು, ಹಳೆಯ ಏಟಾದ ನೋವಿರಬಹುದು, ಬೇರೆ ನೋವಿರಬಹುದು, ಮಸಲ್ಸ್ಗೆ ಏಟಾದ ನೋವಿದ್ದರೂ ಸರಿಯೇ, ಡಿಮಾರ್ಕಿನ ಆರ್ಥೋ ಬಾಂಬ್ ಎಲ್ಲ ರೀತಿಯ ನೋವನ್ನು ಹೊರತೆಗೆದು ನಿವಾರಣೆ ಮಾಡುತ್ತದೆ. ಕಳೆದ 15 ವರ್ಷಗಳಿಂದ ಮೊಣಕಾಲಿನಲ್ಲಿ ನೋವಿರ್ತಿತ್ತು. ನನಗೆ ನಡೆಯೋಕೆ ಆಗ್ತಿರ್ಲಿಲ್ಲ. ನನ್ನ ಭುಜದಲ್ಲಿ ಕೂಡ ತುಂಬಾ ನೋವಿರ್ತಿತ್ತು. ನಾನು ಬಹಳಷ್ಟು ಡಾಕ್ಟರ್ಸ್ಗಳಿಗೆ ತೋರಿಸಿದ್ದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ನನ್ನ ಮಗನ ಮಾವನ ಮನೆಯವರು ಡಿಮಾರ್ಕ್ ಆರ್ಥೋ ಬಾಂಬ್ ಅನ್ನ ತರಿಸಿಕೊಟ್ರು. 2-2.5 ತಿಂಗಳ ನಂತರ ಇಷ್ಟೊಂದು ಬದಲಾವಣೆ ಬಂತು ಅಂದ್ರೆ ನಾನು ಓಡಾಡೋಕೆ ಶುರು ಮಾಡಿದೆ ಮತ್ತು ಬೆಳಗ್ಗೆ ಎದ್ದು 2-2.5 ಕಿಲೋಮೀಟರ್ ವಾಕ್ ಮಾಡಿ ಬರ್ತೀನಿ ಮತ್ತು ಮೆಟ್ಟಿಲು ಕೂಡ ಮೇಲೆ ಕೆಳಗೆ ಹತ್ತಿ ಇಳಿದು ಮಾಡ್ತೀನಿ. ಡಿಮಾರ್ಕ್ ಆರ್ಥೋ ಬಾಂಬ್ ಬಹಳ ಇಫೆಕ್ಟಿವ್ ಆಗಿದೆ. ಡಾಕ್ಟರ್ ದೀಪಿಕಾ, ಮೊದಲು ಸಂಧಿ ನೋವುಗಳು ಕೇವಲ ವಯಸ್ಸಾದವರಲ್ಲಿ ಮಾತ್ರ ಕಂಡು ಬರ್ತಿತ್ತು. ಆದ್ರೆ ಈಗ ನಾವು ನೋಡ್ತಾ ಇದ್ದೀವಿ, ವಯಸ್ಸಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಿಮ್ಗೆ ಗೊತ್ತಾ, ಆಯುರ್ವೇದ ಪ್ರಕಾರ ನಮ್ಮ ಶರೀರದಲ್ಲಿ 3 ದೋಷಗಳಿರುತ್ತವೆ: ವಾತ, ಪಿತ್ತ ಮತ್ತು ಕಫ. ವಾತದ ಕಾರಣದಿಂದಾಗಿ ಕೂಡ ನಮಗೆ ಸಂಧಿ ಮತ್ತು ಅರ್ಥ್ರೈಟಿಸ್ಗಳಲ್ಲಿ ನೋವು ಕಂಡುಬರುತ್ತೆ. ನಮ್ಮ ಆಹಾರ ಕ್ರಮ ಸರಿಯಾಗಿ ಇಲ್ಲ ಅಂತಾದ್ರೆ ನಮ್ಮ ದಿನಚರಿ ಅವ್ಯವಸ್ಥೆ ಆಗಿರುತ್ತೆ. ಅದರಿಂದ ನಮ್ಮ ಆಹಾರ ಸರಿಯಾಗಿ ಜೀರ್ಣವಾಗಲ್ಲ. ಆಹಾರ ಸರಿಯಾಗಿ ಜೀರ್ಣವಾಗದೇ ಇರೋದ್ರಿಂದ ಪಚನ ಕ್ರಿಯೆ ದುರ್ಬಲಗೊಳ್ಳುತ್ತೆ ಮತ್ತು ವಾತದೋಷವಾಗುತ್ತೆ. ವಾತದೋಷದ ಕಾರಣದಿಂದಾಗಿ ನಮ್ಮ ಜಾಯಿಂಟ್ಸ್ ಮತ್ತು ಮಸಲ್ಸ್ಗಳಲ್ಲಿ ಟಾಕ್ಸಿನ್ ತುಂಬಿಕೊಳ್ಳುತ್ತೆ. ನಮ್ಮ ಶರೀರದಲ್ಲಿ 380 ಜಾಯಿಂಟ್ಸ್ ಮತ್ತು 680 ಮಸಲ್ಸ್ ಇರುತ್ತೆ. ಈ ಟಾಕ್ಸಿನ್ ನಿಧಾನವಾಗಿ ಜಾಯಿಂಟ್ಸ್ ಮತ್ತು ಮಸಲ್ಸ್ ಅಲ್ಲಿ ಶೇಖರಗೊಳ್ಳುತ್ತೆ. ಇದರಿಂದ ಅರ್ಥ್ರೈಟಿಸ್ ಆಗುತ್ತೆ. ನೋವು ಸ್ವಲ್ಪನೇ ಶುರುವಾಗುತ್ತೆ ಮತ್ತು ಎಷ್ಟೊಂದು ಸಿವಿಯರ್ ಆಗುತ್ತೆ ಅಂದ್ರೆ
ಅವರಿಗೆ ಓಡಾಡೋಕ್ಕೂ ಆಗಲ್ಲ. ಮತ್ತೆ ಈ ನೋವು ಸಂಧಿಗಳಲ್ಲಿ ಮಾತ್ರ ಅಲ್ಲ, ಪೂರ್ತಿ ಶರೀರದಲ್ಲೇ ಆಗುತ್ತೆ. ಸೆಳೆತ ಶುರುವಾಗುತ್ತೆ, ಬಿಗಿತ ಶುರುವಾಗುತ್ತೆ. ಈಗ ಏನ್ ಮಾಡೋದು? ಎಲ್ಲಕ್ಕಿಂತ ಮೊದಲು ನಿಮ್ಮ ಆಹಾರ ಕ್ರಮವನ್ನ ಸರಿಪಡಿಸಿ. ಮತ್ತು ಆಹಾರ ಕ್ರಮದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಹುಳಿ ಪದಾರ್ಥಗಳನ್ನ ಸೇವನೆ ಮಾಡಬಾರದು. ಏನೆಲ್ಲ ಅಂದ್ರೆ ಮೊಸರು, ಹುಳಿ ಮಜ್ಜಿಗೆ, ಟೊಮೆಟೊ ಮತ್ತು ಮಾವಿನಕಾಯಿ. ಇದರ ಜೊತೆಗೆ ತೊಂದರೆ ಕೊಡುವ ಆಹಾರಗಳೆಂದ್ರೆ ಅನ್ನ, ರಾಜ್ಮಾ, ಚೋಲೆ, ಆಲೂಗಡ್ಡೆ ಇವುಗಳ ಸೇವನೆ ಕೂಡ ಮಾಡಬಾರದು. ಡಿಮಾರ್ಕ್ ಆರ್ಥೋಬಾಮ್ ನಿಂದ ಸಂಧಿಗಳಿಗೆ ಮಸಾಜ್ ಮಾಡಿದಾಗ ಆರ್ಥೋಬಾಮ್ ನೋವು ಮಾಡುವ ಜಾಯಿಂಟ್ಸ್ ಮತ್ತು ಮಸಲ್ಸ್ ಗೆ ಹೋಗಿ ಟಾಕ್ಸಿನ್ಸ್ ನಿಂದ ಆಗಿರುವ ತೊಂದರೆಯನ್ನ ಬುಡ ಸಹಿತ ತೆಗೆದುಹಾಕುತ್ತೆ. ನಮ್ಮ ಕೆಲವು ಪೇಷಂಟ್ಸ್ ಹೇಗಿದ್ರು ಅಂದ್ರೆ ಅವರಿಗೆ ನೋವನ್ನ ಸಹಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ, ಆದ್ರೆ ಇವತ್ತು ಅವರಿಗೆ ಸ್ವಲ್ಪ ಕೂಡ ನೋವಾಗ್ತಾ ಇಲ್ಲ. ಡಿಮಾರ್ಕಿನ ಆರ್ಥೋಬಾಮ್ ಹ್ಯೂಮನ್ ಕ್ಲಿನಿಕಲ್ ಟೆಸ್ಟಿಂಗಿನ ನಂತರ ನಿಮಗಾಗಿ ತರಲಾಗಿದೆ. ಸ್ಕ್ರೀನ್ ನಲ್ಲಿ ನೀಡಲಾದ ನಂಬರಿಗೆ ಕಾಲ್ ಮಾಡಿ ಆರ್ಥೋಬಾಮ್ ತರಿಸಿ. ವಣಕ್ಕಂ, ನನ್ನ ಹೆಸರು ಸುಬ್ರಹ್ಮಣ್ಯಂ ಸ್ವಾಮಿ. ನಿಜ ಹೇಳಬೇಕು ಅಂದರೆ ನಾನು ಕಳೆದ 22 ಇಯರ್ಸ್ನಲ್ಲಿ 22 ವರ್ಷಗಳಿಂದ ಸಂದು ನೋವಿಗೆ ಔಷಧ ತಗೊಳ್ತಿದ್ದೆ. ನೀವು ಬಿಲೀವ್ ಮಾಡೋದಿಲ್ಲ, ನನ್ನ ಮಗ ಅಮೆರಿಕದಲ್ಲಿದ್ದಾನೆ, ನಾನು ಅಮೆರಿಕದ ಔಷಧ ಕೂಡ ಸೇವಿಸಿದೆ, ಆದರೆ ಏನೂ ಪ್ರಯೋಜನ ಇಲ್ಲ, ವಾಸಿಯಾಗಿಲ್ಲ, ರಿಲೀಫ್ ಇಲ್ಲ. ನಾನು ನೋಡಿ ಅದೆಷ್ಟು ಹೆಚ್ಚು ಔಷಧ ಸೇವಿಸಿದ್ರು ಅಷ್ಟೇ ಅಧಿಕ ಆಗ್ತಿತ್ತು ನನ್ನ ಪ್ರಾಬ್ಲಮ್. ಆದರೆ ನನ್ನ ಸಮಸ್ಯೆ ಹೇಗಾಗಿತ್ತು ಅಂದರೆ, ನಾನು 10 ಹೆಜ್ಜೆ ಹಾಕೋದು ಕಷ್ಟ ಆಗಿತ್ತು. ನನ್ನ ಕಾಲಿನ ನರಗಳು ಕಟ್ಟಿ ಹೋಗಿದ್ದು, ಅಂದ್ರೆ ನನ್ನ ಕಾಲಿನ ನರಗಳು ಗಂಟು ಕಟ್ಟಿದ್ದು. ನಿಮಗೂ ಸಹ ಯಾವುದೇ ಔಷಧ ಮೆಡಿಸಿನ್ನಿಂದ ಆರಾಮ ಸಿಗದಿದ್ದರೆ ಡಿಮಾರ್ಕಿನ ಆರ್ಥೋಬಾಮ್ ಗಂಟುಗಳಿಗೆ ಹಚ್ಚಿ. ಎಷ್ಟೇ ಹಳೆಯ ನೋವಿದ್ದರೂ ಕೂಡ ನಿವಾರಿಸಿ. ನೋವು ಎಲ್ಲಿವರೆಗೆ ತೊಂದರೆ ಕೊಡುತ್ತೆ ಅಂದ್ರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಕ್ಕದಿದ್ದಾಗ. ಆದ್ರೆ ಸರಿಯಾದ ಚಿಕಿತ್ಸೆ ಸಿಕ್ಕಿದಾಗ ನೋವು ಮತ್ತು ಕಾಯಿಲೆ ತನ್ನಿಂತಾನೇ ಪೂರ್ತಿಯಾಗಿ ವಾಸಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂದು ನೋವಿಗೆ ಔಷಧ ಸಿಗುವಂತಾಗಬೇಕು ಎಂಬುದು ನಮ್ಮ ಉದ್ದೇಶ. ಹಾಗಾಗಿ ನಿಮಗಾಗಿ ತಂದಿದೆ ಡಿಮಾರ್ಕಿನ ಆರ್ಥೋಬಾಮ್. ಡಿಮಾರ್ಕಿನ ಆರ್ಥೋಬಾಮ್ ಹ್ಯೂಮನ್ ಕ್ಲಿನಿಕಲ್ ಟೆಸ್ಟಿಂಗಿನ ನಂತರ ನಿಮಗಾಗಿ ತರಲಾಗಿದೆ. ಹಾಗಾಗಿ ಈಗ ಸ್ಕ್ರೀನ್ ನಲ್ಲಿ ನೀಡಲಾದ ನಂಬರಿಗೆ ಕರೆ ಮಾಡಿ ಮನೆಯಲ್ಲಿ ಕುಳಿತೇ ತರಿಸಿ. ಡಾಕ್ಟರ್ ದೀಪಿಕಾ, ಜಾಯಿಂಟ್ ಪೇನ್ಗಳಿಗೆ ಬಹಳಷ್ಟು ಔಷಧಿಗಳು ಮಾರ್ಕೆಟ್ ಅಲ್ಲಿ ಸಿಗ್ತವೆ, ಆದ್ರೆ ಡಿಮಾರ್ಕ್ ಆರ್ಥೋಬಾಮ್ ಅದರಿಂದ ಹೇಗೆ ಭಿನ್ನವಾಗಿದೆ ನೋಡಿ. ಡಿಮಾರ್ಕ್ ಆರ್ಥೋಬಾಮ್ ನ ಜೊತೆ ಭಾರತ ಸರ್ಕಾರದ ಭರವಸೆ ಸೇರಿಕೊಂಡಿದೆ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ ನಾರ್ತ್ ಈಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯು ವರ್ಷಗಳ ಪರಿಶ್ರಮ ಮತ್ತು ರಿಸರ್ಚ್ ನಿಂದ ತಯಾರು ಮಾಡಲಾಗಿದೆ. ಡಿಮಾರ್ಕಿನ ಆರ್ಥೋಬಾಮ್ ಹ್ಯೂಮನ್ ಕ್ಲಿನಿಕಲ್ ಟೆಸ್ಟಿಂಗಿನ ನಂತರ ನಿಮಗಾಗಿ ತರಲಾಗಿದೆ. ಇಂದೇ ತಕ್ಷಣ ಇಲ್ಲಿ ನೀಡಲಾದ ನಂಬರಿಗೆ ಕಾಲ್ ಮಾಡಿ ಡಿಮಾರ್ಕಿನ ಆರ್ಥೋಬಾಮ್ ತರಿಸಿ. ಈಗ ನಮ್ಮ ಜೊತೆ ಒಬ್ಬರು ಕಾಲರ್ ಲೈನ್ ನಲ್ಲಿದ್ದಾರೆ. ಇವರು ಅಲಹಾಬಾದಿನಿಂದ ರಮಾಕಾಂತ್ ಪಾಂಡೆ ಅವರು. ರಮಾಕಾಂತ್ ಪಾಂಡೆ ಅವರೇ, ನೀವು ಹೇಳಿ, ನಿಮ್ಮದೇನು ಸಮಸ್ಯೆ? ನಮಸ್ಕಾರ ಡಾಕ್ಟರ್ ದೀಪಿಕಾ. ನಮಸ್ಕಾರ. ನಿಮ್ಮ ಸಮಸ್ಯೆ ಬಗ್ಗೆ ಹೇಳಿ. ನನ್ನ ಹೆಂಡತಿಗೆ ಕಳೆದ 20 ವರ್ಷಗಳಿಂದ ಜಾಯಿಂಟ್ ಪೈನ್ ಇದೆ. ಮಂಡಿ ಮತ್ತು ಸೊಂಟದಲ್ಲಿ ನೋವಿರ್ತದೆ. ಅವಳಿಗೆ ಕ್ಯಾಲ್ಸಿಯಂನ ಗುಳಿಗೆ ಕೊಟ್ಟಿದ್ದೀವಿ ಕೂಡ, ಬೇರೆಗೆ ಗುಳಿಗೆ ಕೊಟ್ಟಿದ್ದೀವಿ, ಆದರೆ ಪ್ರಯೋಜನ ಆಗಿಲ್ಲ. ಏನು ಮಾಡಬೇಕು? ಏನವರಿಗೆ ಬಿಗಿತ ಕೂಡ ಇರುತ್ತಾ? ಹಾ, ಬೆಳಿಗ್ಗೆ ಇರುತ್ತದೆ. ನೋಡಿ ರಮಾಕಾಂತ್ ಅವರೇ, ಕ್ಯಾಲ್ಸಿಯಂನಿಂದ ಮಾತ್ರ ಅಲ್ಲ, ಮೆಗ್ನೀಷಿಯಂನ ಕೊರತೆಯಿಂದ ಕೂಡ ಸಂಧಿಗಳಲ್ಲಿ ನೋವುಂಟಾಗುತ್ತೆ ಮತ್ತು ಬಿಗಿತ ಕೂಡ ಇರುತ್ತೆ. ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಕೂತಾಗ ಬಿಗಿತ ಕಡಿಮೆ ಆಗುತ್ತೆ, ಆದ್ರೆ ಜಾಯಿಂಟ್ ಪೇನ್ ಮತ್ತೆ ಕೂಡ ಕಡಿಮೆ ಆಗಲ್ಲ. ಮತ್ತು ಜೊತೆಗೆ ಡಿಮಾರ್ಕ್ ಆರ್ಥೋಬಾಮ್ ನ ಬಳಸಿ. ಡಿಮಾರ್ಕ್ ಆರ್ಥೋಬಾಮ್ ನಿಂದ ಸಂಧಿಗಳಿಗೆ ಮಸಾಜ್ ಮಾಡಿದಾಗ ಇದು ಸಂಧಿಗಳ ಒಳಗಿನವರೆಗೆ ಹೋಗುತ್ತೆ ಮತ್ತು ಸಂಧಿಗಳ ಕಡಿಮೆ ತೇವಾಂಶವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಜಾಯಿಂಟ್ ಮತ್ತು ಮಸಲ್ಸ್ ಒಳಗಿನಿಂದಲೇ ಗಟ್ಟಿಯಾಗತೊಡಗುತ್ತೆ ಮತ್ತು ಸಂಧಿಗಳ ನೋವು ಕೆಲವೇ ವಾರಗಳಲ್ಲಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗತೊಡಗುತ್ತೆ. ದೇಹದಲ್ಲಿ ವಾತವಾಯುವಿನ ಸಂತುಲನೆ ಹದಗೆಟ್ಟಾಗ ಶರೀರದಲ್ಲಿ ಟಾಕ್ಸಿಕ್ ಸಂಗ್ರಹವಾಗುತ್ತದೆ, ಜಾಯಿಂಟ್ ಪೇನ್ ಪ್ರಾರಂಭವಾಗುತ್ತದೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಆಗದಿದ್ದರೆ ಇಡೀ ಜೀವನ ನಡೆಸುವುದೇ ಕಷ್ಟವಾಗಿ ಬಿಡುತ್ತದೆ. ನಾವು ನೋಡ್ತೀವಿ, ಇವತ್ತು ಮಹಿಳೆಯರಿಗೆ ಜಾಯಿಂಟ್ಸ್ ಪೇನ್ನ ಸಮಸ್ಯೆ ಬಹಳವಾಗಿದೆ. ಡಿಮಾರ್ಕ್ ಆರ್ಥೋಬಾಮ್ ಅಗತ್ಯವಾಗಿ ಬಳಸಿ. ಅವರಿಗೆ ಇದಕ್ಕಿಂತ ಬೆಸ್ಟ್ ಬೇರೇನಿಲ್ಲ. ಡಿಮಾರ್ಕಿನ ಆರ್ಥೋಬಾಮ್ ಹ್ಯೂಮನ್ ಕ್ಲಿನಿಕಲ್ ಟೆಸ್ಟಿಂಗಿನ ನಂತರ ನಿಮಗಾಗಿ ತರಲಾಗಿದೆ. ಇಂದೇ ತಕ್ಷಣ ಇಲ್ಲಿ ನೀಡಲಾದ ನಂಬರಿಗೆ ಕಾಲ್ ಮಾಡಿ ಡಿಮಾರ್ಕಿನ ಆರ್ಥೋಬಾಮ್ ತರಿಸಿ. ಒಂದ್ ವೇಳೆ ನಿಮಗೆ ಯಾವುದೇ ನೋವಿದ್ರೆ, ಮೊಣಕಾಲಿನ ನೋವಿದ್ರೆ, ಭುಜದ ನೋವಿದ್ರೆ, ಸೊಂಟ ನೋವಿದ್ರೆ, ಕೈ ನೋವು, ಕಾಲು ನೋವು ಅಥವಾ ಬೆರಳುಗಳಲ್ಲಿ ನೋವಿದ್ರೆ, ಸರ್ವೈಕಲ್ ಮತ್ತು ಸ್ಲಿಪ್ ಡಿಸ್ಕ್ ನ ನೋವಿದ್ರೆ ತಡ ಮಾಡಬೇಡಿ. ಇಂದೇ ತಕ್ಷಣ ಇಲ್ಲಿ ನೀಡಲಾದ ನಂಬರಿಗೆ ಕಾಲ್ ಮಾಡಿ ಆರ್ಥೋಬಾಮ್ ತರಿಸಿ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂದು ನೋವಿಗೆ ಔಷಧ ಸಿಗುವಂತಾಗಬೇಕು ಎಂಬುದು ನಮ್ಮ ಉದ್ದೇಶ. ಹಾಗಾಗಿ ನಿಮಗಾಗಿ ತಂದಿದೆ ಡಿಮಾರ್ಕಿನ ಆರ್ಥೋಬಾಮ್. ಡಿಮಾರ್ಕಿನ ಆರ್ಥೋಬಾಮ್ ಹ್ಯೂಮನ್ ಕ್ಲಿನಿಕಲ್ ಟೆಸ್ಟಿಂಗಿನ ನಂತರ ನಿಮಗಾಗಿ ತರಲಾಗಿದೆ. ಹಾಗಾಗಿ ಈಗ ಸ್ಕ್ರೀನ್ ನಲ್ಲಿ ನೀಡಲಾದ ನಂಬರಿಗೆ ಕರೆ ಮಾಡಿ ಮನೆಯಲ್ಲಿ ಕುಳಿತೇ ತರಿಸಿ. ಜಾಯಿಂಟ್ಸ್ ಪೇನ್ ಇದ್ರೆ ಅಥವಾ ಯಾವುದೇ ಪೇನ್ ಇದ್ರೆ ನಾವದನ್ನ ನಿರ್ಲಕ್ಷ್ಯ ಮಾಡಬಾರದು.
ಯಾವುದೇ ವ್ಯಕ್ತಿ ಬಹಳ ಸಮಯದವರೆಗೆ ನೋವನ್ನ ನಿರ್ಲಕ್ಷ್ಯ ಮಾಡ್ತಾನೋ ಅದು ಅವನ ಯಾವುದೇ ಜಾಯಿಂಟ್ಸ್ ಪೇನ್ ಆಗಿದ್ರು, ಅದು ಮೊಣಕಾಲಿಂದಾದ್ರು, ಸೊಂಟದ್ದು ಆಗಿದ್ರು, ಮೊಣಕೈ ಅಥವಾ ಭುಜದ್ದು ಆಗಿದ್ರು, ಸರ್ವೈಕಲ್ ಆಗಿದ್ರು, ಹಳೆಯ ಗಾಯವಾಗಿದ್ರು, ಇದನ್ನ ಮತ್ತೆ ಸರಿಪಡಿಸೋದು ಬಹಳ ಕಷ್ಟವಾಗಿರುತ್ತೆ. ಹೇಳ್ತಾರಲ್ವಾ, ಶತ್ರು ಮತ್ತು ರೋಗವನ್ನ ಯಾವತ್ತೂ ಸಣ್ಣ ಅಂತ ನಿರ್ಲಕ್ಷಿಸಬಾರದು. ಹಾಗಾಗಿ ನಾವು ಆರಂಭದಿಂದಲೇ ನೋವು ಹೆಚ್ಚಾಗುವುದನ್ನ ನಿಯಂತ್ರಿಸಬೇಕು. ನನ್ನ ಮಗ ಮತ್ತು ನನ್ನ ಸೊಸೆ ಇಬ್ರು ಕೆಲಸದಲ್ಲಿದ್ದಾರೆ. ನಿಮ್ಗೆ ಗೊತ್ತೇ ಇದೆ ಮಕ್ಕಳು ಎಷ್ಟು ಚಂಚಲವಾಗಿರ್ತಾರೆ ಅಂತ. ನನ್ನ ಮೊಮ್ಮಗಳು ಕೆಲವೊಮ್ಮೆ ತೊಡೆ ಮೇಲೆ ಕೂತ್ಕೊಳ್ಳೋಕೆ ಹಠ ಮಾಡ್ತಿದ್ಲು, ಕೆಲವೊಮ್ಮೆ ಫುಟ್ಬಾಲ್ ಆಡೋಕೆ. ಮನಸ್ಸಿಗೆ ತುಂಬಾ ಬೇಜಾರಾಗ್ತಿತ್ತು. ದೇವ್ರು ನಂಗೆ ಒಬ್ಳೆ ಮೊಮ್ಮಗಳು ಕೊಟ್ಟಿದ್ದಾರೆ, ಆದ್ರೆ ನಂಗೆ ಅದರ ಖುಷಿಯನ್ನು ಎಂಜಾಯ್ ಮಾಡಕ್ ಆಗ್ತಿರ್ಲಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ನಾನ್ ನನ್ನ ನತದೃಷ್ಟಿ ಅಂತ ತಿಳ್ಕೊಳ್ತಿದ್ದೆ. ನೀವು ಸಹ ಯಾವುದೇ ರೀತಿಯ ಸಂದು ನೋವು ಎದುರಿಸುತ್ತಿದ್ದರೆ ತಡ ಮಾಡಬೇಡಿ. ಡಿಮಾರ್ಕಿನ ಆರ್ಥೋ ಬಾಂಬ್ ಬಳಕೆ ಪ್ರಾರಂಭಿಸಿ. ಇದನ್ನ ದಿನ ನಾನು ಬಳಸಿದ್ರಿಂದ ನಂಗೆ ನನ್ನ ಮೊಣಕಾಲ್ನ ನೋವಿನಿಂದ ಪೂರ್ತಿಯಾಗಿ ಮುಕ್ತಿ ಸಿಕ್ತು. ಈಗ ನಂಗೆ ನನ್ನ ಮೊಮ್ಮಗಳನ್ನ ಎತ್ತೋಕೆ ಏನೂ ನೋವಾಗ್ತಿಲ್ಲ, ಏನೂ ತೊಂದರೆ ಆಗ್ತಿಲ್ಲ. ಡಿಮಾರ್ಕಿನ ಆರ್ಥೋ ಬಾಂಬ್ ಅನ್ನ ತರಿಸುವುದು ಬಹಳ ಸುಲಭ ಹಾಗೂ ಇದನ್ನು ಹಚ್ಚುವುದು ಕೂಡ ಸುಲಭ. ಎಷ್ಟು ಹಳೆಯ ನೋವಾದರೂ ಕೂಡ ಆರಾಮವಾಗಿ ಗುಣಪಡಿಸುವುದು. ಇಂದೇ ತಕ್ಷಣ ಇಲ್ಲಿ ನೀಡಲಾದ ನಂಬರಿಗೆ ಕಾಲ್ ಮಾಡಿ ಡಿಮಾರ್ಕಿನ ಆರ್ಥೋ ಬಾಂಬ್ ತರಿಸಿ. ಕೆಲವರು ಹೇಳ್ತಾರೆ ಚಳಿಗಾಲ ಶುರಾದ ಕೂಡಲೇ ಅವರ ಹಳೆ ಗಾಯದಲ್ಲಿ ಮತ್ತೆ ನೋವು ಕಾಣಿಸಿಕೊಳ್ಳುತ್ತೆ ಅಂತ. ಈ ಡಿಮಾರ್ಕ್ ಆರ್ಥೋ ಬಾಂಬ್ ಎಷ್ಟು ಇಫೆಕ್ಟಿವ್ ಆಗಿದೆ ಹಳೆಯ ಗಾಯದ ನೋವನ್ನ ಕಡಿಮೆ ಮಾಡುವುದರಲ್ಲಿ. ಒಂದ್ ವೇಳೆ ಚಳಿಗಾಲದಲ್ಲಿ ಹಳೆಯ ಗಾಯದಲ್ಲಿ ಮತ್ತೆ ನೋವು ಕಾಣಿಸಿಕೊಂಡ್ರೆ ಅದರ ಅರ್ಥ ಏನಂದ್ರೆ ಆ ಗಾಯಗಳು ಇನ್ನೂ ಕೂಡ ಪೂರ್ತಿಯಾಗಿ ವಾಸಿಯಾಗಿಲ್ಲ ಅಂತ. ಒಂದ್ ವೇಳೆ ನಿಮ್ಗೆ ಕೆಲಸ ಮಾಡುವಾಗ, ಆಡುವಾಗ ಮುಂಚೆ ಏಟು ಬಿದ್ದಿದ್ರೆ, ಅದು ಚಳಿಗಾಲದಲ್ಲಿ ನೋವಾಗ್ತಿದ್ರೆ, ಅಥವಾ ಜಿಮ್ ಅಲ್ಲಿ ಎಕ್ಸರ್ಸೈಸ್ ಮಾಡುವಾಗ ಉಳುಕಿದ್ರೆ, ಮಸಲ್ಸ್ ನಲ್ಲಿ ನೋವಾಗ್ತಿದ್ರೆ, ಡಿಮಾರ್ಕ್ ಆರ್ಥೋ ಬಾಂಬ್ ತರಿಸಿ ಹಚ್ಚಿ ನೋಡಿ. ಖಂಡಿತವಾಗ್ಲೂ ಬೇರೆ ಯಾವುದೇ ಟ್ರೀಟ್ಮೆಂಟ್ ನ ಅವಶ್ಯಕತೆ ಬರಲ್ಲ. ಇದ್ರಿಂದಲೇ ನೋವು ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ನನಗೆ ಸೊಂಟದಲ್ಲಿ ತುಂಬಾ ನೋವಾಗ್ತಿತ್ತು, ತಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಓಡಾಡೋಕೆ, ನಡೆಯೋಕೆ, ಏಳೋಕೆ, ಕೂರೋಕೆ ಎಲ್ಲದಕ್ಕೂ ಕಷ್ಟ ಆಗ್ತಿತ್ತು. ಮತ್ತೆ ನನ್ನ ಮಗಳು ನನ್ಗೋಸ್ಕರ ಡಿಮಾರ್ಕ್ ಆರ್ಥೋ ಬಾಂಬ್ ನ ತರಿಸಿಕೊಟ್ಲು. ನಾನು ಅದನ್ನ ಹಚ್ಚಿದೆ, ಮತ್ತೆ ನಂಗೆ ನೋವು ತುಂಬಾ ಕಡಿಮೆ ಆಯ್ತು. ಈಗ ನಾನು ಒಬ್ಳೆ ಮೆಟ್ಟಿಲ್ ಕೂಡ ಹತ್ತೀನಿ, ಪಾರ್ಕ್ಗೆ ಹೋಗಿ ತಿರುಗಾಡಿ ಬರ್ತೀನಿ ಮತ್ತು ಎಲ್ಲಾ ಕೆಲಸ ಮಾಡ್ತೀನಿ. ನಾನು ಎಲ್ಲರಿಗೆ ಹೇಳೋದೇನೆಂದರೆ ಡಿಮಾರ್ಕ್ ಆರ್ಥೋ ಬಾಂಬ್ ಇದನ್ನ ತರಿಸಿ ಮತ್ತು ಹಚ್ಚಿ ನೋವಿನಿಂದ ಮುಕ್ತಿಗೊಳ್ಳಿ. ನಿಮ್ಮ ವಯಸ್ಸು ಎಷ್ಟೇ ಆಗಿರ್ಲಿ, ನಿಮ್ಮ ಸಂಧಿಗಳ ನೋವು ಎಷ್ಟೇ ಇರ್ಲಿ, ಎಷ್ಟೇ ಹಳೆದು ಆಗಿರ್ಲಿ, ಒಳ್ಳೆ ಚಿಕಿತ್ಸೆ ಅಂದ್ರೆ ಅದು ಕಡಿಮೆ ಬೆಲೆದ್ದಾಗಿರ್ಬೇಕು. ಡಿಮಾರ್ಕ್ ಆರ್ಥೋ ಬಾಂಬ್ ಬಜೆಟ್ಗೆ ಸರಿಯಾಗೇ ಇದೆ. ಸಾಧಾರಣದಿಂದ ಸಾಧಾರಣ ವ್ಯಕ್ತಿ ಕೂಡ ಡಿಮಾರ್ಕ್ ಆರ್ಥೋ ಬಾಂಬ್ ತಗೊಂಡು ತಮ್ಮ ಜಾಯಿಂಟ್ ಪೇನ್ ನಿಂದ ಮುಕ್ತಿ ಪಡೆಯಬಹುದು. ಸಂದು ನೋವಿನ ಔಷಧಿಯ ಹೆಸರಲ್ಲಿ ಸಾವಿರಾರು ರೂಪಾಯಿಗಳು ಖರ್ಚಾಗಿದ್ದರು, ಅದರಿಂದ ಏನು ಪ್ರಯೋಜನ ಆಗದಿದ್ದರು. ಮೊಣಕಾಲು ಆಪರೇಷನ್ನ ಹಂತಕ್ಕೆ ಬಂದಿದ್ದರೂ ಸಹ, ಮೊಣಕಾಲು ರಿಪ್ಲೇಸ್ ಮಾಡಬೇಕಾಗಿ ಬಂದರೂ ಅಂತಹ ರೋಗಿಗಳು ಸಹ ಒಂದು ಬಾರಿ ಆರ್ಥೋ ಬಾಂಬ್ ನ ತರಿಸಿ ಬಳಸಿ ನೋಡಿ. ನಮಗೆ SMS ಕೂಡ ಮಾಡಬಹುದು. SMS TS space 2 ಮತ್ತು ಅದನ್ನು ಕಳಿಸಬೇಕು 530300ಗೆ. ನಾನು ನಮ್ಮ ವೀಕ್ಷಕರಿಗೆ ಒಂದು ಮಹತ್ವಪೂರ್ಣ ವಿಷಯ ಹೇಳೋದಿಕ್ಕೆ ಬಯಸ್ತೀನಿ. ಆರ್ಥೋ ಬಾಂಬ್ ನೊಂದಿಗೆ ಹೋಲುವಂತಹ ಜಾಹೀರಾತುಗಳಿಂದ ದೂರ ಇರಿ. ಏಕೆಂದ್ರೆ ಆರ್ಥೋ ಬಾಂಬ್ ಅನ್ನು ಹೋಲುವಂತಹ ಬಹಳಷ್ಟು ಪ್ರಾಡಕ್ಟ್ ಮಾರ್ಕೆಟ್ ನಲ್ಲಿ ಸಿಗ್ತಾ ಇದೆ. ಆದ್ರೆ ಆರ್ಥೋ ಬಾಂಬ್ ಅನ್ನು ಮಾತ್ರ ಭಾರತ ಸರ್ಕಾರದ ಸಂಸ್ಥೆ CSIR ಸಿಸ್ಟ್ ಮೂಲಕ ಪ್ರಮಾಣೀಕರಿಸಲಾಗಿದೆ. ಇತರೆ ಇದನ್ನು ಹೋಲುವಂತಹ ಪ್ರಾಡಕ್ಟ್ ಗೆ ಭಾರತ ಸರ್ಕಾರದ ಸಂಸ್ಥೆ CSIR ಸಿಸ್ಟ್ ಮೂಲಕ ಈ ಟೆಕ್ನಾಲಜಿಯನ್ನು ವರ್ಗಾವಣೆ ಮಾಡಲಾಗಿಲ್ಲ. ಕೇವಲ ಆರ್ಥೋ ಬಾಂಬ್ ಮಾತ್ರ ಭಾರತ ಸರ್ಕಾರದ ಸಂಸ್ಥೆ CSIR ಸಿಸ್ಟ್ ಮೂಲಕ ನೀಡಲಾಗಿರುವ ಫಾರ್ಮ್ಯುಲೇಷನ್ ಮೂಲಕ ತಯಾರಿಸಲ್ಪಟ್ಟಿದೆ. ಅದಕ್ಕಾಗಿಯೇ ಆರ್ಥೋ ಬಾಂಬ್ ನ ಪ್ರತಿ ಸೇಲ್ನ ಮೇಲೆ ಭಾರತ ಸರ್ಕಾರದ ಸಂಸ್ಥೆ CSIR ಸಿಸ್ಟ್ಗೆ ರಾಯಲ್ಟಿ ಕೂಡ ಸೇರುತ್ತದೆ. ಹಾಗಾದ್ರೆ ಭಾರತ ಸರ್ಕಾರದ ಫಾರ್ಮ್ಯುಲೇಷನ್ ನಿಂದ ತಯಾರಾದ, ಪರೀಕ್ಷೆಯಲ್ಲಿ ಉತ್ತೀರ್ಣವಾದ ಕೇವಲ ಏಕೈಕ ಔಷಧಿ ಆಗಿದೆ ಆರ್ಥೋ ಬಾಂಬ್. ಟೆಲಿವನ್ ಕನ್ಸ್ಯೂಮರ್ ಪ್ರಾಡಕ್ಟ್ ನ ಆಪ್ ಅನ್ನು ಇನ್ಸ್ಟಾಲ್ ಮಾಡಿ. ನೀವು ನಮ್ಮ ಆಂಡ್ರಾಯ್ಡ್ ಆಪ್ ನಿಂದ ಆರ್ಡರ್ ಮಾಡಿದ್ದೆ ಆದರೆ ನಿಮಗೆ ನೀಡಲಾಗುವುದು 5% ಎಕ್ಸ್ಟ್ರಾ ಡಿಸ್ಕೌಂಟ್. ಡಿಮಾರ್ಕಿನ ಆರ್ಥೋ ಬಾಂಬ್ ಹ್ಯೂಮನ್ ಕ್ಲಿನಿಕಲ್ ಟೆಸ್ಟಿಂಗಿನ ನಂತರ ನಿಮಗಾಗಿ ತರಲಾಗಿದೆ. ಇಂದೇ ತಕ್ಷಣ ಇಲ್ಲಿ ನೀಡಲಾದ ನಂಬರಿಗೆ ಕಾಲ್ ಮಾಡಿ ಡಿಮಾರ್ಕಿನ ಆರ್ಥೋ ಬಾಂಬ್ ತರಿಸಿ. ಡಿಮಾರ್ಕ್ ಆರ್ಥೋ ಬಾಂಬ್ ಜಾಯಿಂಟ್ಸ್ ಅನ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಒಂದ್ ವೇಳೆ ನಿಮಗೆ ಜಾಯಿಂಟ್ಸ್ ನಲ್ಲಿ ನೋವಿದೆ ಅಂತ ಆದ್ರೆ ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ದೀಪಿಕಾ ಅವರು ನಿಮ್ಗೆ ಸಂಧಿ ನೋವಿಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ತಿಳಿಸಿದ್ದಾರೆ. ಡಾಕ್ಟರ್ ದೀಪಿಕಾ ಅವರೇ, ನಿಮ್ಗೆ ಬಹಳ ಬಹಳ ಧನ್ಯವಾದಗಳು. ಧನ್ಯವಾದ. ಈಗಲೇ ಕಾಲ್ ಮಾಡಿ